ಎಂಬತ್ತೈದು ಮುಡಿಯಷ್ಟು ಕಟ್ಟದಪ್ಪ ಆಗ್ತದೆ. ಇದು ಸಾಧಾರಣ 2 ಗಂಟೆ ಬೆಳಿಗ್ಗೆಯಿಂದ ರಾತ್ರಿ ಸಾಧಾರಣ 7:30 ಗಂಟೆ ತನಕ ಆಗ್ತದೆ. ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ಇತಿಹಾಸ ಪ್ರಸಿದ್ಧ ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಆಟಿ ತಿಂಗಳಲ್ಲಿ ಕಟ್ಟದಪ್ಪ ಸೇವೆ ಭಾರಿ ವಿಜೃಂಭಣೆಯಿಂದ ನಡೀತದೆ. ಈ ಕಟ್ಟದಪ್ಪವನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಮ್ಮ ಪಡುಬಿದ್ರಿ ಮಹಾಗಣಪತಿ ದೇವಸ್ಥಾನದಲ್ಲಿ ಒಂದು ಅಪರೂಪದ ಸೇವೆ ಅಂತ ಹೇಳಿದರೆ ಈ ಕಟ್ಟದಪ್ಪ ಸೇವೆ. ಎಲ್ಲೆಲ್ಲಿಂದ ಜನ ಉಂಟಲ್ಲ ಈ ಕಟ್ಟದಪ್ಪ ಸೇವೆ ಕೊಡ್ಲಿಕ್ಕೆ ಅಂತ ಹೇಳಿಯೇ ಬರ್ತಾರೆ. ಇಲ್ಲಿ ಉಂಟಲ್ಲ ಲಕ್ಷ ಲಕ್ಷ ಕಟ್ಟದಪ್ಪ ದೇವರಿಗೆ ಸಮರ್ಪಣೆ ಆಗ್ತದೆ. 3 ದಿವಸ ನಡೀತದೆ. ಆಟಿ ತಿಂಗಳಲ್ಲಿ 3 ದಿವಸ ನಡೆಯುವಂತಹ ಕಟ್ಟದಪ್ಪ ಸೇವೆ ಹೆಚ್ಚಾಗಿ ಆಗಸ್ಟ್ 9, 10, 11 ಈ ದಿನಗಳಲ್ಲೇ ಬರುವಂಥದ್ದು. ದೊಡ್ಡ ದೊಡ್ಡ ಬಾಣಲೆಯಲ್ಲಿ ಅಪ್ಪ ತಯಾರಾಗ್ತದೆ ನೋಡಿ. ಹಾಗೆಯೇ ಇಲ್ಲಿ ಎಷ್ಟು ಬಾಣಸಿಗರು ಸೇರಿದ್ದಾರೆ ನೋಡಿ. ಎಲ್ಲೆಲ್ಲಿಂದ ಊರಿಂದ ಇಲ್ಲಿ ಬಾಣಸಿಗರು ಬರ್ತಾರೆ ಅಪ್ಪ ಮಾಡಲಿಕ್ಕೆ ಅಂತ ಹೇಳಿ. ಈ ಅಪ್ಪದ ವಿಶೇಷ ಏನಂತ ಹೇಳಿದರೆ ಫಸ್ಟಿಗೆ ಈ ಚಿಕ್ಕ ಚಿಕ್ಕ ಬಾಣಲೆಯಲ್ಲಿ ಚಿಕ್ಕ ಚಿಕ್ಕ ಗುಂಡಿರುವಂತಹ ಬಾಣಲೆಯಲ್ಲಿ ಫಸ್ಟಿಗೆ ಹಾಕಿ ಅರ್ಧ ಬೇಯಿಸ್ತಾರೆ ಅಪ್ಪವನ್ನು. ನೆಕ್ಸ್ಟ್ ಅದನ್ನೇ ದೊಡ್ಡ ಕಟಾರಕ್ಕೆ ಹಾಕಿ 2ನೇ ಸಲ ಬೇಯಿಸ್ತಾರೆ. 2 ಕೂಡ ತೆಂಗಿನ ಎಣ್ಣೆಯಲ್ಲೇ ಬೇಯಿಸುವಂಥದ್ದು. ಹಾಗೆ 2 ಸಲ ಬೇಯಿಸಿ ಮಾಡುವಂತಹ ಅಪ್ಪ, ಅದುವೇ ಇಲ್ಲಿದು ವಿಶೇಷ. ದೊಡ್ಡ ದೊಡ್ಡ ಕಟಾರಗಳಲ್ಲಿ ಅಪ್ಪ ಬೇಯ್ತಾ ಉಂಟು ನೋಡಿ. ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಕರ್ಕಾಟಕ ಮಾಸದಲ್ಲಿ ಆಟಿ ತಿಂಗಳು. ಆಟಿ 16ನೇ ಹೋಗುವುದು ಕಡಗೇಶ್ವರಿ ಬ್ರಹ್ಮಸ್ಥಾನ ಸನ್ನಿಧಿಯಲ್ಲಿ ತೆಂಗಿನಕಾಯಿ ಹೊಡೆಯುವ ಸೇವೆ. ಆಮೇಲೆ 2ನೇ ಶನಿವಾರ ಗಣಪತಿ ದೇವಸ್ಥಾನದಲ್ಲಿ ಕಟಾಪೂಪ ಸೇವೆ. ಇದು ಸಾಧಾರಣ ನಿರಂತರವಾಗಿ 80-85 ಮುಡಿಯಷ್ಟು ಕಟ್ಟದಪ್ಪ ಆಗ್ತದೆ. ಇದರಲ್ಲಿ ಊರ ಪರವೂರ ಜನರು ಪ್ರಸಾದ ರೂಪವಾಗಿ ಇದಕ್ಕೆಲ್ಲ ತರಲಿಕ್ಕೆ ಬರ್ತಾರೆ, ಕೊಂಡೋಗ್ಲಿಕ್ಕೆ. ತುಂಬ ಬಾಣಲೆಗಳಲ್ಲಿ ಈ ಅಪ್ಪವನ್ನು ಬೇಯಿಸ್ತಾ ಇದ್ದಾರೆ. ಅದನ್ನು ಬಾಣಲೆಯಲ್ಲಿ ಬೇಯಿಸಿ ದೊಡ್ಡ ಕಟಾರಗಳಲ್ಲಿ ಕೂಡ ಹಾಕಿ ಬೇಯಿಸ್ತಾರೆ. ಅದಕ್ಕಾಗಿ ತುಂಬ ಬಾಣಸಿಗರು ಸೇರ್ತಾರೆ. ಇಲ್ಲಿ ಲಕ್ಷಾಂತರ ಇಲ್ಲಿ ಅಪ್ಪ ಆಗಬೇಕು ನೋಡಿ. ಹಾಗಾಗಿ ಇಲ್ಲಿ ಎಲ್ಲೆಲ್ಲಿಂದ ಬಾಣಸಿಗರು ಬರ್ತಾರೆ. ಇದು ಸಾಧಾರಣ 2 ಗಂಟೆ ಬೆಳಿಗ್ಗೆಯಿಂದ ರಾತ್ರಿ ಸಾಧಾರಣ 7:30 ಗಂಟೆ ತನಕ ಆಗ್ತದೆ. ಆಮೇಲೆ ಮಹಾಪೂಜೆ ಆದ ನಂತರ ಈ ಪ್ರಸಾದ ವಿತರಣೆ. ಊರ ಪರವೂರ ಜನರು ಎಲ್ಲರೂ ಈ ಪ್ರಸಾದಕ್ಕೆ ಜನರು ಬರ್ತಾ ಇರ್ತಾರೆ. ಈಗಲೂ ಸಾಧಾರಣ 85 ಮುಡಿಯಷ್ಟು ಅಪ್ಪ ಆಗ್ತದೆ ಇಲ್ಲಿ. ಇವತ್ತು 2ನೇ ದಿವಸ. ಇದರಲ್ಲಿ ಸಾಧಾರಣ 50 ಮಂದಿ ಬಾಣಸಿಗರು, ಇವತ್ತು ಒಂದು 40 ಮಂದಿ ಬಾಣಸಿಗರು. ಇವರೆಲ್ಲ ಒಟ್ಟು ಸೇರಿ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದಕ್ಕೆ ಬೇಕಾಗುವಂಥದ್ದು 165 kg ಅಕ್ಕಿ ಹಿಟ್ಟು, 2000 ತೆಂಗಿನಕಾಯಿ, ಬೆಲ್ಲ 270 kg, ಏಲಕ್ಕಿ 15 kg, 60 ಟಿನ್ ತೆಂಗಿನ ಎಣ್ಣೆ, 200 kg ಅರಳು. ಇದಕ್ಕೆ ಬೇಕಾಗುವ ದ್ರವ್ಯಗಳು.
ದೇವರಿಗೆ ಸೇವೆಯನ್ನು ಅರ್ಪಿಸ್ಲಿಕ್ಕೆ ಉಂಟಲ್ಲ ಬೇರೆ ಬೇರೆ ವಿಧ ಇರ್ತದೆ, ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಹರಕೆ ಇರ್ತದೆ. ಹಾಗೆಯೇ ನಮ್ಮ ಪಡುಬಿದ್ರಿ ದೇವಸ್ಥಾನದಲ್ಲಿ ಕಟ್ಟದಪ್ಪ ಸೇವೆ ಭಾರಿ ಅಪರೂಪದ ಸೇವೆ, ಇತಿಹಾಸ ಪ್ರಸಿದ್ಧ ಸೇವೆ ಅಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಕಟ್ಟದಪ್ಪ ಸೇವೆ ಅಂತ ಹೇಳಿ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಕೂಡ ರೀಸನ್ ಇದೆ. ಅಂದರೆ ಮೊದಲೆಲ್ಲ ಉಂಟಲ್ಲ, ಇದು ಆಟಿಕಾಲದಲ್ಲಿ ತುಂಬ ಮಳೆ ಇರ್ತಾ ಇತ್ತು. ಅಂದರೆ ಈ ಆಟಿಕಾಲದಲ್ಲಿ ಜಾಸ್ತಿ ಮಳೆ ಇದ್ದ ಕಾರಣ ರೈತರೆಲ್ಲ ಹೊರಗಡೆ ಹೋಗ್ತಾ ಇರಲಿಲ್ಲ, ಮನೆಯೊಳಗೆ ಇರ್ತಾ ಇದ್ರು. ಆವಾಗ ಗದ್ದೆ ಎಲ್ಲ ತುಂಬಿ ನೀರೆಲ್ಲ ತುಂಬಿ ತುಳುಕ್ತಿತ್ತು. ಅವಾಗ ಏನು ಮಾಡ್ತಾರೆ, ಈ ಗದ್ದೆಯಲ್ಲಿ ನೀರು ಬರಲಿಕ್ಕೆ ನೀರು ಹೇರಳವಾಗಿರ್ಬೇಕಂತ ಹೇಳಿ ಎಲ್ಲ ತೋಡುಗಳಲ್ಲಿ ಹಾಗೆಯೇ ಹಳ್ಳ ಕೊಳ್ಳಗಳಿಗೆಲ್ಲ ಕಟ್ಟೆಯನ್ನು ಕಟ್ತಾ ಇದ್ರು. ಆ ಕಟ್ಟೆ ಉಂಟಲ್ಲ, ತುಂಬ ನೀರು ಬಂದರೆ ಆ ಕಟ್ಟೆ ಒಡೆದುಕೊಂಡು ನೀರೆಲ್ಲ ಫುಲ್ ಸ್ಪ್ರೆಡ್ ಆಗ್ತಿತ್ತು. ಅವಾಗ ಇವರು ಕಟ್ಟೆ ಒಡೆಬಾರ್ದು, ಹಾಗೆಯೇ ನೀರು ನಿಂತು ಅವರ ಗದ್ದೆಯಲ್ಲಿ ಒಳ್ಳೆ ಫಸಲು ಬರಬೇಕು ಎನ್ನುವ ಕಾರಣಕ್ಕೋಸ್ಕರ ಈ ಕಟ್ಟದಪ್ಪ ಸೇವೆಯನ್ನು ದೇವರಿಗೆ ಹರಕೆಯಾಗಿ ಹೇಳಿಕೊಳ್ತಾ ಇದ್ರು. ಇಲ್ಲಿನ ಮಹಾಗಣಪತಿ ದೇವರಿಗೆ ವಿಶೇಷವಾಗಿ ಅರ್ಪಿಸುವಂತಹ ಸೇವೆ ಅಂತ ಹೇಳಿದರೆ ಕಟ್ಟದಪ್ಪ ಸೇವೆ. ಮೊದಲೆಲ್ಲ ಉಂಟಲ್ಲ, ಇಲ್ಲಿ ಸರಿಸುಮಾರು 5-6 ಮುಡಿಯಷ್ಟು ಅಪ್ಪದ ಸೇವೆ ನಡೀತಿತ್ತು. ಇವಾಗ 80 ಮುಡಿಯಷ್ಟು ಅಪ್ಪದ ಸೇವೆ ನಡೀತಿದೆ. ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಅಪ್ಪ ರೆಡಿ ಆಗ್ತದೆ. ಹಾಗೆಯೇ ಸೇವೆ ಕೂಡ ಸುಮಾರು ಬರ್ತದೆ ಇಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇತಿಹಾಸ ಪ್ರಸಿದ್ಧ ಪಡುಬಿದ್ರಿ ಮಹಾಗಣಪತಿ ದೇವರಿಗೆ ಅರ್ಪಿಸುವಂತಹ ಕಟ್ಟದಪ್ಪ ಯಾವ ರೀತಿ ರೆಡಿ ಆಗ್ತದೆ ಅಂತ ಹೇಳಿ. ಎಷ್ಟು ಲಕ್ಷಾಂತರ ಕಟ್ಟದಪ್ಪ ಇಲ್ಲಿ ರೆಡಿಯಾಗಿ ಸೇವೆಗೆ ನಿಂತಿದೆ ನೋಡಿ. ಈ ಸೇವೆಯನ್ನು ಕೊಟ್ಟರೆ ಧನಧಾನ್ಯ ಸಂಪತ್ತು ವೃದ್ಧಿ ಆಗ್ತದೆ ಅಂತ ಹೇಳಿ ಜನರ ನಂಬಿಕೆ. ನೀವು ಕೂಡ ಆದರೆ ತಪ್ಪದೆ ಕಟ್ಟದಪ್ಪ ಸೇವೆಯನ್ನು ಮಹಾಗಣಪತಿ ದೇವರಿಗೆ ಸಮರ್ಪಿಸಿ. ಹಾಗೆಯೇ ನಮ್ಮ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.